ನೋಡ್ತಾ ಇದ್ರ ಬಿಬಿಸಿ ನ್ಯೂಸ್. ನಾನು ಸ್ವಾಗತ್. ಹಾಸನ ಜಿಲ್ಲೆಯ ದಿನದ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಆಫ್ ನಲ್ಲಿ ಮೊದಲನೇದಾಗಿ ಹೆಡ್ಲೈನ್ಸ್. ಮನೆ ಕೆಲಸದ ಮೇಲೆ ರೇಪ್, ಪ್ರಜ್ವಲ್ ರೇವಣ್ಣ ಅತ್ಯಾಚಾರಿ ಎಂದು ತೀರ್ಪು ನೀಡಿದ ಕೋರ್ಟ್. ಪ್ರಜ್ವಲ್ ಇನ್ನು ಆರೋಪಿಯಲ್ಲ, ಅತ್ಯಾಚಾರ ಪ್ರಕರಣದ ಅಪರಾಧಿ. ನಿರೀಕ್ಷೆಯಂತೆ ಪ್ರಜ್ವಲ್ ದೋಷಿ ಎಂದ ಕೋರ್ಟ್. ಶನಿವಾರ ಅಂತಿಮ ತೀರ್ಪು ಪ್ರಕಟ. ದೊಡ್ಡಗೌಡರು ಮೊಮ್ಮಗನಿಗೆ ಎಷ್ಟು ವರ್ಷ ಜೈಲು ಶಿಕ್ಷೆ ಗೊತ್ತಾ? ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಪ್ರಕರಣದಲ್ಲಿ ಹೊಸ ದಾಖಲೆ ಬರೆದ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್. 7 ತಿಂಗಳಲ್ಲಿ ವಿಚಾರಣೆ ಮುಗಿಸಿ ತೀರ್ಪು ಪ್ರಕಟ. ನಿಜವಾದ ಸಂತ್ರಸ್ತೆಗೆ ನ್ಯಾಯ ಸಿಕ್ಕಿದೆ. ಪ್ರಜ್ವಲ್ ಪರ ವಕೀಲರು ಸಾಕ್ಷಿಗಳನ್ನ ಕ್ರೋಢೀಕರಣ ಮಾಡೋದ್ರಲ್ಲಿ ಎಡವಿದ್ದಾರೆ. ನ್ಯಾಯಾಂಗ ಗಟ್ಟಿತನಕ್ಕೆ ತೀರ್ಪು ಸಾಕ್ಷಿ ಎಂದ ವಕೀಲ ದೇವರಾಜೇಗೌಡ. ಶಾಸ್ತ್ರ ಕೇಳಲು ಬಂದ ವ್ಯಕ್ತಿಗೆ ಜಾತಿ ನಿಂದನೆ, ನೀನು ದಲಿತನಾದ್ರೆ ಶಾಸ್ತ್ರ ಹೇಳಲ್ಲ, ಎದ್ದೋಗು ಎಂದ ಹಿರಿಯ ಜ್ಯೋತಿಷಿ. ಹಾಸನ ಜಿಲ್ಲೆಯ ರಾಮನಾಥಪುರದಲ್ಲಿ ಘಟನೆ. ಒಳ ಮೀಸಲಾತಿ ಶೀಘ್ರ ಜಾರಿಗೆ ಒತ್ತಾಯ. ನಗರದಲ್ಲಿ ಅರೆಬೆತ್ತಲೆ ಮೆರವಣಿಗೆ ಮುಂದೆ ಕರ್ನಾಟಕ ಬಂದ್ ಎಚ್ಚರಿಕೆ. ವಾರ್ತೆಗಳ ವಿವರ. ಕೆಆರ್ ನಗರದ ಮನೆ ಕೆಲಸದ ಆಕೆಯ ಮೇಲೆ ಅತ್ಯಾಚಾರ ಎಸಗಿದ ಪ್ರಕರಣದಲ್ಲಿ ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ದೋಷಿ ಅಂತ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ತೀರ್ಪನ್ನು ಪ್ರಕಟ ಮಾಡಿದೆ. ನ್ಯಾಯಾಧೀಶ ಗಜಾನನ ಭಟ್ ಅವರಿದ್ದ ಪೀಠ ಪ್ರಜ್ವಲ್ ದೋಷಿ ಅಂತ ತೀರ್ಪನ್ನ ನೀಡಿದೆ. ತೀರ್ಪು ಪ್ರಕಟಿಸುವ ವೇಳೆ ಪ್ರಜ್ವಲ್ ರೇವಣ್ಣ ಕೂಡ ಕೋರ್ಟ್ ಹಾಲ್ನಲ್ಲಿ ಹಾಜರಿದ್ದರು. ಆದರೆ ಶಿಕ್ಷೆಯ ಪ್ರಮಾಣ ಶನಿವಾರ ಪ್ರಕಟಗೊಳ್ಳಲಿದೆ. ಕೋರ್ಟ್ ದೋಷಿ ಅಂತ ತೀರ್ಪು ನೀಡಿದ ವೇಳೆ ಪ್ರಜ್ವಲ್ ರೇವಣ್ಣ ಕಣ್ಣೀರಿಟ್ಟಿದ್ದಾರೆ. ಅತ್ಯಾಚಾರ ಪ್ರಕರಣದ ಆರೋಪದಲ್ಲಿ ಸಾಬೀತಾದರೆ ಕನಿಷ್ಠ 10 ವರ್ಷ, ಗರಿಷ್ಠ ಜೀವಾವಧಿ ಶಿಕ್ಷೆ ವಿಧಿಸಲು ಕಾನೂನಿನಲ್ಲಿ ಅವಕಾಶವಿದೆ. ಹಾಗಿದ್ರೆ ಪ್ರಜ್ವಲ್ ರೇವಣ್ಣ ಅವರಿಗೆ ಎಷ್ಟು ವರ್ಷ ಜೈಲು ಶಿಕ್ಷೆ ಆಗುತ್ತೆ ಅನ್ನೋದಕ್ಕೆ ನಾಳೆ ಅಂತ ಅಂದ್ರೆ ಶನಿವಾರ ಸಂಪೂರ್ಣವಾದ ಒಂದು ಪಿಕ್ಚರ್ ಹೊರ ಬರುತ್ತೆ. ಇನ್ನು ಈ ಪ್ರಕರಣದ ಕೊನೆಯ ವಿಚಾರಣೆಯನ್ನ ಜುಲೈ 30ನೇ ತಾರೀಕು ನಡೆಸಲಾಗಿತ್ತು. ಸರ್ಕಾರಿ ಪರ ವಕೀಲ ಎನ್ ಜಗದೀಶ್ ಹಾಗೂ ಅಶೋಕ್ ನಾಯಕ್ ಹಾಗೂ ಪ್ರಜ್ವಲ್ ರೇವಣ್ಣ ಪರ ವಕೀಲ ಅರುಣ್ ಜಿ ಅವರು ಹಾಜರಿದ್ದರು. ಅವರು ನಿರಂತರವಾಗಿ ಈ ಬಗ್ಗೆ ವಾದ ವಿವಾದಗಳು ಪ್ರತಿವಾದಗಳೆಲ್ಲವನ್ನ ಆಲಿಸಿ ಇವತ್ತು 14 ತಿಂಗಳಿಂದ ಸೆರೆವಾಸದಲ್ಲಿದ್ರು ಪ್ರಜ್ವಲ್ ರೇವಣ್ಣ. ಅಂಡ್ ಜೈಲು ಬೇಲು ಅಂತಕ್ಕಂಥ ಒಂದಿಷ್ಟು ನಿರಂತರವಾಗಿ ನಡೀತಾನೆ ಇತ್ತು. ಜೈಲಿಗೆ ಹೋಗ್ಬೇಕಾ, ಬೇಲ್ ಸಿಕ್ಕಿಬಿಡುತ್ತಾ ಇಲ್ವಾ, ಮತ್ತೊಂದು ಇನ್ನೊಂದು. ಆದ್ರೆ ಅವೆಲ್ಲಕ್ಕೂ ಕೂಡ ಈಗ ಉತ್ತರ ಸಿಕ್ಕಿದೆ. ಸದ್ಯ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಪ್ರಜ್ವಲ್ ರೇವಣ್ಣ ಅವರನ್ನ ಆರೋಪಿ ಅಲ್ಲ, ಅಪರಾಧಿ ಅಂತಕ್ಕಂಥ ಮಾತನ್ನ ಹೇಳಿರ್ತಕ್ಕಂಥದ್ದು, ಅತ್ಯಾಚಾರಿ ಅಂತಕ್ಕಂಥದ್ದನ್ನ ಹೇಳಿರ್ತಕ್ಕಂಥದ್ದು. ಹೀಗಾಗಿ ಪ್ರಜ್ವಲ್ ರೇವಣ್ಣ ಅವರಿಗೆ ಜೈಲೇ ಫಿಕ್ಸ್ ಆಗಿದೆ. ಆದ್ರೆ ಎಷ್ಟು ವರ್ಷ ಅಂತಕ್ಕಂಥದ್ದು ನಾಳೆ ತೀರ್ಮಾನ ಆಗತ್ತೆ. ಎಸ್, ಆಗಿದ್ರೆ ಏನಿದು ಪ್ರಕರಣ ಅನ್ನೋದನ್ನ ಕ್ವಿಕ್ ಆಗಿ ನೋಡಕ್ ಹೋದ್ರೆ, ಕೆಆರ್ ನಗರದ ಸಂತ್ರಸ್ತೆ ಪ್ರಕರಣದಲ್ಲಿ ಪ್ರಜ್ವಲ್ ವಿರುದ್ಧ ಅತ್ಯಾಚಾರ ಅಪಹರಣ ಕೇಸ್ ದಾಖಲಾಗಿತ್ತು. ಮನೆ ಕೆಲಸದ ಆಕೆಯ ಮೇಲೆ ಅತ್ಯಾಚಾರ ಎಸಗಿದ ನಂತರ ವಿಷಯ ಹೊರಗೆ ಬರುತ್ತೆ ಅಂತ ತಿಳಿದು ಸಂತ್ರಸ್ತೆಯನ್ನ ರೇವಣ್ಣ, ಭವಾನಿ ರೇವಣ್ಣ, ಸತೀಶ್ ಬಾಬು ಸೇರಿದಂತೆ 9 ಜನ ಸೇರಿ ಅಪಹರಿಸಿದ್ರು. ಬಳಿಕ ಆಕೆಯನ್ನ ಹುಣಸೂರು ಬಳಿಯ ತೋಟದ ಮನೆಯಲ್ಲಿ ಕೂಡಿ ಹಾಕಲಾಗಿತ್ತು. ಇದೇ ಅಪಹರಣ ಪ್ರಕರಣದಿಂದಲೇ ರೇವಣ್ಣ ಸೇರಿದಂತೆ 8 ಜನ ಜೈಲಿಗೆ ಹೋಗಿದ್ರು. ಬಂಧನ ಭೀತಿಯಿಂದ ತಲೆ ಮರೆಸಿಕೊಂಡಿದ್ದ ಭವಾನಿ ರೇವಣ್ಣ ಬಳಿಕ ನಿರೀಕ್ಷಾ ಜಾಮೀನನ್ನು ಕೂಡ ಪಡ್ಕೊಂಡಿದ್ರು. ಆ ನಂತರ ಸಂತ್ರಸ್ತೆಯನ್ನ ರಕ್ಷಿಸಿದ SIT ಆಕೆಯ ಹೇಳಿಕೆಯನ್ನು ದಾಖಲು ಮಾಡಿ ಪ್ರಕರಣವನ್ನು ದಾಖಲಿಸಿತ್ತು. ಹೇಳಿಕೆಯ ಮೇಲೆ ತನಿಖೆಯನ್ನ ಮಾಡಿ ದೋಷ ಆರೋಪಣಾ ಪಟ್ಟಿಯನ್ನು ಸಲ್ಲಿಸಲಾಯಿತು. ಬಳಿಕ ಪ್ರಜ್ವಲ್ ರೇವಣ್ಣ ಮೊಬೈಲ್ನಲ್ಲಿ ಸಂತ್ರಸ್ತೆಯನ್ನ ಬೆತ್ತಲೆಗೊಳಿಸಿ ಬಲವಂತವಾಗಿ ಲೈಂಗಿಕ ಕಿರುಕುಳ ನೋಡಿದ್ದ ವಿಡಿಯೋ ಒಂದನ್ನ ಪತ್ತೆ ಹಚ್ಚಲಾಗಿತ್ತು. ಅವ್ರ ಮೊಬೈಲ್ ಅಲ್ಲಿ ಸಿಕ್ಕಿತ್ತು. ಯಾರು ಸಂತ್ರಸ್ತೆ ಇದ್ದಾರೆ ಅವರನ್ನ ಬೆತ್ತಲೆಗೊಳಿಸಿ ಬಲವಂತವಾಗಿ ಲೈಂಗಿಕ ಕಿರುಕುಳ ಕೊಟ್ಟಿರ್ತಕ್ಕಂಥದ್ದು. ಅಣ್ಣ, ಕಾಲಿಗೆ ಬಿದ್ದುಬಿಡ್ತೀನಿ, ದಯವಿಟ್ಟು ನಾನು ಬಿಟ್ಟುಬಿಡಿ, ನಿಮ್ಮ ತಂದೆಗೆ ನಾನು ಊಟ ಹಾಕಿದ್ದೀನಿ, ಹಾಗೆ ದಯವಿಟ್ಟು ಬಿಟ್ಟುಬಿಡಿ ಅಂತ ಪರಿಪರಿಯಾಗಿ ಆ ಸಂತ್ರಸ್ತೆ ಕೇಳ್ಕೊಂಡ್ರು ಕೂಡ ಪ್ರಜ್ವಲ್ ರೇವಣ್ಣ ಬಿಟ್ಟಿರಲಿಲ್ಲ. ಆ ವಿಡಿಯೋ ಕೂಡ ಪೆನ್ ಡ್ರೈವ್ ನಲ್ಲಿ ಎಲ್ಲೆಡೆ ಹರಿದಾಡಿತ್ತು. ಇದು ಪ್ರಕರಣದ ಬಹುದೊಡ್ಡ ಸಾಕ್ಷಿಯಾಗಿ ಪರಿಣಮಿಸಿತು. ಕೊನೆಗೆ ಪ್ರಜ್ವಲ್ ರೇವಣ್ಣ, HD ರೇವಣ್ಣ ಅವರ ಚಿಕ್ಕಪ್ಪ, ಸದ್ಯ ಸಂಸದರಾಗಿರ್ತಕ್ಕಂಥ HD ಕುಮಾರಸ್ವಾಮಿ ಅವರ ಹಾದಿಯಾಗಿ ಇವೆಲ್ಲವೂ ಕೂಡ ಷಡ್ಯಂತ್ರ, ಇದು ಪ್ರಜ್ವಲ್ ರೇವಣ್ಣ ಅಲ್ಲ, ಇದು AI ಮಾರ್ಫ್ ಮಾಡ್ಬಿಟ್ಟಿದ್ದಾರೆ ಅಂತ ಕತೆಗಳನ್ನ ಕಟ್ಕೊಂಡು ಕಾಲ ತಳ್ಳಿದ್ರು. ಆದ್ರೆ ಇದನ್ನ ಕೊನೆಗೆ FSS ಮೂಲಕ ವಿಡಿಯೋ ತುಣುಕುಗಳಿರೋದು ಪ್ರಜ್ವಲ್ ರೇವಣ್ಣನ ಅಲ್ವಾ ಅಂತಕ್ಕಂಥದನ್ನ ಪರೀಕ್ಷೆ ಮಾಡಿದಾಗ ಅಲ್ಲಿ ಸಾಬೀತಾಯ್ತು ಇದು ಪ್ರಜ್ವಲ್ ರೇವಣ್ಣ ಅವರೇ, ಪ್ರಜ್ವಲ್ ರೇವಣ್ಣ ಅವರ ಮುಖ ಚಹರೆಯೇ, ಇದು ಪ್ರಜ್ವಲ್ ರೇವಣ್ಣ ಅವರ ವಾಯ್ಸೇ, ವಿಡಿಯೋದಲ್ಲಿರೋದು ಪ್ರಜ್ವಲ್ ರೇವಣ್ಣ, ಇದು ಯಾವ AI ಮತ್ತೊಂದು ಇನ್ನೊಂದಿಲ್ಲ, ಇದು ಪ್ರಜ್ವಲ್ ರೇವಣ್ಣನೇ ಅಂತ
ದೃಢೀಕರಿಸ್ತು. ಇದಾದ ಮೇಲೆ ಒಂದೊಂದೇ ಸಾಕ್ಷಿಗಳನ್ನ ಕ್ರೋಢೀಕರಿಸ್ಕೊಳಕ್ ಹೋಗಿ ಸ್ಟಾರ್ಟ್ ಮಾಡಿದ್ರು. ಅಂಡ್ ಸಾಕಷ್ಟು ಸಾಕ್ಷಿಗಳು, ಸಾಕಷ್ಟು ಎವಿಡೆನ್ಸ್ಗಳು ಇವೆಲ್ಲದರ ಆಧಾರದ ಮೇಲೆ ಸದ್ಯ ಪ್ರಜ್ವಲ್ ರೇವಣ್ಣ ಅವರು ದೋಷಿ ಅನ್ನೋದನ್ನ ತೀರ್ಪನ್ನ ಪ್ರಕಟ ಮಾಡಿದ್ದಾರೆ. ಇನ್ನು ಪ್ರಜ್ವಲ್ ರೇವಣ್ಣ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಸಂಸದರಾಗಿ ಕಾರ್ಯವನ್ನ ನಿರ್ವಹಿಸಿದ್ದವರು. 5 ವರ್ಷಗಳ ಕಾಲ ಹಾಸನದ ಸಂಸದರಾಗಿ 5 ಪೈಸದ ಕೆಲಸ ಮಾಡದಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣ ಅವರು ತಮ್ಮ ಆಡಳಿತ ಅವಧಿಯಲ್ಲಿ ಯಾವುದೇ ಬಹುತೇಕ ಸರ್ಕಾರಿ ಕಾರ್ಯಕ್ರಮಗಳಿಗೆ ಹಾಜರಾಗಲಿಲ್ಲ. ಒಂದೇ ಒಂದು ಸರ್ಕಾರಿ ಇದಾಗ್ತದಲ್ಲ ನಿಮಗೆ, ಬೇರೆ ಯಾವುದೋ ಚಿಕ್ಕ ಪುಟ್ಟ ಕಾರ್ಯಕ್ರಮಗಳ ಬಗ್ಗೆ ನಾನು ಮಾತಾಡಕ್ ಹೋಗೋದಿಲ್ಲ. ಬದಲಾಗಿ ರಾಷ್ಟ್ರೀಯ ಹಬ್ಬಗಳಲ್ಲೂ ಕೂಡ ಒಂದೇ ಒಂದು ದಿನ ಜಿಲ್ಲಾ ಕ್ರೀಡಾಂಗಣದಲ್ಲಿ ಕಾಣಿಸ್ಕೊಂಡು ಮನುಷ್ಯ ಅಲ್ಲ ಪ್ರಜ್ವಲ್ ರೇವಣ್ಣ. ಅಂಡ್ ಹಾಸನ ಜಿಲ್ಲೆಯ ಜನರಿಗೆ ಸಿಗ್ತಾ ಇರಲಿಲ್ಲ, ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇರಲಿಲ್ಲ. ಅವರ 5 ವರ್ಷದ ಅವಧಿಯಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಸಾಧನೆ ಏನು ಅನ್ನೋದನ್ನ ದೃಢೀಕರಿಸಿದ್ದು ಅದೊಂದು ಪೆನ್ ಡ್ರೈವ್. ಈಗ ಇಷ್ಟು ದಿವಸ ಇವೆಲ್ಲ ಷಡ್ಯಂತ್ರ, ಪ್ರತಿಪಕ್ಷಗಳ ಷಡ್ಯಂತ್ರ, ಮತ್ತೊಂದು ಇನ್ನೊಂದು ಕಾಂಗ್ರೆಸ್ ಕುತಂತ್ರ, ಏನೆಲ್ಲ ಕಥೆ ಹೇಳ್ಕೊಂಬಂದ್ರಲ್ಲ, ಈಗ ಗೌರವಾನ್ವಿತ ನ್ಯಾಯಾಲಯ ಹೇಳಿದೆ, ವಿಚಾರಣೆ ನಡೆಸಿ ಹೇಳಿದೆ, ಸಾಕ್ಷಿಗಳನ್ನ ಇಟ್ಕೊಂಡು ಹೇಳಿದೆ, ಇವ್ಯಾವು ಇವ್ಯಾವು ಕತೆಗಲ್ಲ ಅಂಡ್ ಇವ್ಯಾವು ಷಡ್ಯಂತ್ರ ಅಲ್ಲ, ಬದಲಾಗಿ ಇದು ತಾವೇ ಮಾಡಿಕೊಂಡ ಸ್ವಯಂಕೃತ ಅಪರಾಧಗಳಿಂದಾಗಿ ಈ ಸ್ಥಿತಿ ಬಂದಿದೆ. ಇವತ್ತು ಪ್ರಜ್ವಲ್ ರೇವಣ್ಣ ಅವರನ್ನ ಅಪರಾಧಿ ಅಂತ ಕೋರ್ಟ್ ಡಿಸೈಡ್ ಮಾಡಿಬಿಟ್ಟಿದೆ. ಏನು ಹೊಳೆನರಸೀಪುರ ಮಹಿಳೆಯರಿಬ್ರು ದೂರನ್ನ ಕೊಟ್ಟಿದ್ರು, ಹೊಳೆನರಸೀಪುರದಲ್ಲಿ ದೂರು ದಾಖಲಾಗಿತ್ತು. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 2024 ಮೇ 31ನೇ ತಾರೀಕು ಪ್ರಜ್ವಲ್ ರೇವಣ್ಣ ಅವರನ್ನ ಪೊಲೀಸರು ಬಂಧಿಸಿದ್ರು. ಪ್ರಜ್ವಲ್ ರೇವಣ್ಣ ತಲೆಮರೆಸ್ಕೊಂಡು ಓಡೋಗ್ಬಿಟ್ಟಿದ್ರು. ಚುನಾವಣೆ ಆದ ದಿನವೇ, ಲೋಕಸಭಾ ಚುನಾವಣೆ ದಿನವೇ ವೋಟ್ ಹಾಕಿ ಹಾಸನದಿಂದ ಕದ್ದು ಓಡೋಗಿದ್ದ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹೋಗಿ ತಿಂಗಳಾನುಗಟ್ಲೆ ತಲೆಮರೆಸ್ಕೊಂಡು ಕುತ್ಕೊಂಡ್ಬಿಟ್ಟಿದ್ರು. ಕದ್ದೋಡಗಿದ್ದ ಪ್ರಜ್ವಲ್ ರೇವಣ್ಣ ಅವ್ರನ್ನ ಕೊನೆಗೆ ದೇವೇಗೌಡರು ಎಚ್ಚರಿಕೆ ನೀಡಿ ಕರೆಸಿದ್ರು. ಯಾಕೆ ಅಂತ ಅಂದ್ರೆ ಇಲ್ಲಿ ರೇವಣ್ಣ ಅವ್ರನ್ನ ಅರೆಸ್ಟ್ ಮಾಡಿದ್ರು. ಭವಾನಿ ರೇವಣ್ಣ ಅವರಿಗೆ ಬಂಧನ ಭೀತಿ ಇತ್ತು. ದಿನದಿಂದ ದಿನಕ್ಕೆ JDS ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇತ್ತು. ಆಗ ದೇವೇಗೌಡರು ಒಂದು ಎಚ್ಚರಿಕೆ ಪತ್ರವನ್ನ ಬರೆದ್ರು. ಅದಾದ್ಮೇಲೆ ಹಣೆ ಕುಂಕುಮ ಇಟ್ಕೊಂಡು ಪ್ರಜ್ವಲ್ ರೇವಣ್ಣ ಫ್ಲೈಟ್ ಅಲ್ಲಿ ಬಂದು ಲ್ಯಾಂಡ್ ಆದ್ರು. ಲ್ಯಾಂಡ್ ಆದ ನಂತರ ಡೈರೆಕ್ಟ್ ಅವತ್ತು SITR ಕರ್ಕೊಂಡು ಹೋಗಿದ್ದು. ಅವತ್ತು ಪರಪ್ಪನ ಅಗ್ರಹಾರಕ್ಕೆ ಹೋದ ಪ್ರಜ್ವಲ್ ರೇವಣ್ಣ 14 ತಿಂಗಳುಗಳಾಗೋಯ್ತು, 1 ವರ್ಷಕ್ಕಿಂತ ಹೆಚ್ಚು ಕಾಲ ಆಗೋಯ್ತು ಪರಪ್ಪನ ಅಗ್ರಹಾರದಲ್ಲೇ ಇದ್ದಾರೆ. ಇದೇ ತೀರ್ಪನ್ನ ಏನಾದ್ರೂ ಹೈಕೋರ್ಟ್, ಸುಪ್ರೀಂ ಕೋರ್ಟ್, ಮತ್ತೊಂದು ಇನ್ನೊಂದು ಅಲ್ಲೆಲ್ಲ ಎತ್ತಿಡಿದ್ರೆ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಜೈಲೂಟ ಫಿಕ್ಸ್. ಜೈಲೂಟ ಅಂತ ಹೇಳಕ್ಕಾಗಲ್ರಪ್ಪ, ಅವ್ರಿಗೆ ಮನೆಯಿಂದ ಊಟ ಕೊಡ್ತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣ ಜೈಲೂಟ ಮಾಡ್ತಾ ಇಲ್ಲ, ಮನೆಯಿಂದಲೇ ಊಟ ಕೊಡ್ತಾ ಇದ್ದಾರೆ. ಹಾಗಾಗಿ ಪ್ರಜ್ವಲ್ ರೇವಣ್ಣ ಅವರಿಗೆ ಜೈಲು ಫಿಕ್ಸ್ ಅಂತ ಹೇಳ್ಬೋದು. KR ನಗರ ಮಹಿಳೆ ಮೇಲಿನ ಅತ್ಯಾಚಾರ ಪ್ರಕರಣದಲ್ಲಿ, ಮನೆ ಕೆಲಸದ ಆಕೆಯ ಮೇಲೆ ನಡೆದಂತ ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಆರೋಪಿ ಅಂತ ಈಗ ಆಲ್ರೆಡಿ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಮಹತ್ವದ ತೀರ್ಪನ್ನ ನೀಡಿದೆ. ನ್ಯಾಯಾಧೀಶ ಗಜಾನನ ಭಟ್ ಅವರು ತೀರ್ಪು ನೀಡುತ್ತಿದ್ದಂತೆಯೇ ಪ್ರಜ್ವಲ್ ರೇವಣ್ಣ ಕೋರ್ಟ್ ನಲ್ಲೇ ಕಣ್ಣೀರಿಟ್ಟಿದ್ದಾರೆ. ಇವೆಲ್ಲವೂ ಒಂದು ಪಾರ್ಟ್. ಇದಾದ ಮೇಲೆ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಎಷ್ಟು ದಿನಗಳ ಕಾಲ ಶಿಕ್ಷೆ ಅಂತಕ್ಕಂಥದ್ದು ಕೂಡ ನಾಳೆ ಗೊತ್ತಾಗುತ್ತೆ, ಶನಿವಾರ. ಇವೆಲ್ಲ ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ವಾಟ್ ನೆಕ್ಸ್ಟ್, ಎಷ್ಟು ವರ್ಷಗಳ ಕಾಲ ಶಿಕ್ಷೆ ಆಗಬಹುದು, ಪ್ರಜ್ವಲ್ ರೇವಣ್ಣ ಅವರ ಮುಂದಿನ ಆಯ್ಕೆಗಳೇನು, ಮುಂದಿನ ನಡೆಗೇನು, ಪ್ರಜ್ವಲ್ ರೇವಣ್ಣ ಅವರಿಗೆ ಮುಂದಿರ್ತಕ್ಕಂಥ ಆಪ್ಷನ್ಗಳೇನು, ಇವೆಲ್ಲವನ್ನ ನೋಡ್ತಾ ಹೋಗೋದಾದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅತ್ಯಾಚಾರ ಪ್ರಕರಣದಲ್ಲಿ ಅಪರಾಧ ಸಾಬೀತಾದರೆ ಆಗಿದೆ ಈಗ ಅಂತ ಅಪರಾಧಿಗಳಿಗೆ ಕನಿಷ್ಠ 10 ವರ್ಷ ಗರಿಷ್ಠ ಜೀವಾವಧಿವರೆಗೂ ಕೂಡ ಶಿಕ್ಷೆ ವಿಧಿಸುವ ವಿವೇಚನಾಧಿಕಾರವನ್ನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಹೊಂದಿದೆ. ಕನಿಷ್ಠ 10 ವರ್ಷ, ಮಿನಿಮಮ್ 10 ಇಯರ್ಸ್, ಮ್ಯಾಕ್ಸಿಮಮ್ ಜೀವಾವಧಿ ಶಿಕ್ಷೆವರೆಗೂ ಕೂಡ ಪ್ರಕರಣದ ತೀವ್ರತೆ, ಅಲ್ಲಿ ನಡೆಸ್ಕೊಂಡಿರ್ತಕ್ಕಂಥ ಕ್ರಿಯಾಲಿಟಿ ಅಂಡ್ ಆ ಮಹಿಳೆಗೆ ಆಗಿರ್ತಕ್ಕಂಥ ಸಂತ್ರಸ್ತೆ ಅಂತ ಯಾರಿದ್ದಾರೆ ಅವರ ಮೇಲೆ ಇದರಿಂದ ಆಗಿರ್ತಕ್ಕಂಥ ಇಂಪ್ಯಾಕ್ಟ್, ಇವೆಲ್ಲವನ್ನ ಆಧರಿಸಿ ಜೀವಾವಧಿ ಶಿಕ್ಷೆ ವಿಧಿಸುವವರೆಗೂ ಕೂಡ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ವಿವೇಚನಾಧಿಕಾರವನ್ನು ಹೊಂದಿದೆ. ಅವರ ವಿವೇಚನೆ ಬಿತ್ತಿದೆ. ನಾಳೆ ಜಡ್ಜಿನ ತೀರ್ಮಾನವೇ ಇದರಲ್ಲಿ ಅಂತಿಮ. ಈ ಪ್ರಕರಣದಲ್ಲಿ ನಾನು ಹೇಳ್ತಾ ಇರ್ತಕ್ಕಂಥದ್ದು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನ ವ್ಯಾಪ್ತಿಯಲ್ಲಿ. ಇನ್ನು ನಾಳೆ ಶಿಕ್ಷೆಯ ಪ್ರಮಾಣದ ಬಗ್ಗೆ ವಾದ ಪ್ರತಿವಾದವನ್ನ ಕೋರ್ಟ್ ಆಲಿಸುತ್ತೆ. ಡೈರೆಕ್ಟ್ ಇಷ್ಟು ವರ್ಷ ಅಂತ ನಾಳೆ ಬಂದ ತಕ್ಷಣ ಹೇಳೋದಿಲ್ಲ, ಬದಲಾಗಿ ವಾದ ಪ್ರತಿವಾದವನ್ನ ಆಲಿಸುತ್ತೆ. 2 ಕಡೆ ವಕೀಲರುಗಳು ಕೂಡ ಇಲ್ಲಿ ನಾಳೆ ಮತ್ತೆ ವಾದ ಪ್ರತಿವಾದವನ್ನ ಮಾಡ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಗರಿಷ್ಠ ಶಿಕ್ಷೆಯನ್ನ ವಿಧಿಸಬೇಕು ಅಂತ ಹೇಳಿ ಪ್ರಾಸಿಕ್ಯೂಷನ್ ಪರ ವಕೀಲರು ವಾದವನ್ನ ಮಂಡಿಸುವ ಸಾಧ್ಯತೆ ಇದೆ. ಪ್ರಾಸಿಕ್ಯೂಷನ್ ಈ ವಿಚಾರದಲ್ಲಿ ಪ್ರಾಸಿಕ್ಯೂಷನ್ ಬಹಳ ಎಫೆಕ್ಟಿವ್ ಆಗಿ, ಬಹಳ ಎಫಿಷಿಯಂಟ್ ಆಗಿ ವರ್ಕ್ ಮಾಡಿದೆ.
ಸಾಕ್ಷ್ಯಾಧಾರಗಳನ್ನ ಕ್ರೋಢೀಕರಿಸಿ ವಾದಗಳನ್ನ ಮಂಡಿಸುವ ನಿಟ್ಟಿನಲ್ಲಿ ಪ್ರಾಸಿಕ್ಯೂಷನ್ ಬಹಳ ಅಚ್ಚುಕಟ್ಟಿನ ಕೆಲಸವನ್ನ ಮಾಡಿದೆ. ಅಂಡ್ ನಾಳೆ ಕೂಡ ತಮ್ಮ ವಾದವನ್ನ ಮಂಡಿಸುವ ಸಂದರ್ಭದಲ್ಲಿ ಮ್ಯಾಕ್ಸಿಮಮ್ ಏನು ಶಿಕ್ಷೆ ಕೊಡಕ್ ಸಾಧ್ಯ ಅದನ್ನ ಕೊಡಬೇಕು ಅಂತಕ್ಕಂಥದ್ದು ಪ್ರಾಸಿಕ್ಯೂಷನ್ ವಾದ ಆಗಿರುತ್ತೆ. ಅಂಡ್ ಸೈಮಲ್ಟೇನಿಯಸ್ಲಿ ಸಹಜವಾಗಿ ಇನ್ನು ಕಡಿಮೆ ಶಿಕ್ಷೆ ನೀಡಿ ಅಂತ ಹೇಳಿ ಪ್ರಜ್ವಲ್ ರೇವಣ್ಣ ಪರ ವಕೀಲರು ಕೂಡ ಮನವಿ ಮಾಡುವ ಸಾಧ್ಯತೆ ಸಹಜವಾಗಿದ್ದೇ ಇರುತ್ತೆ. ಆದ್ರೆ ಈ ವಾದ ಪ್ರತಿವಾದವನ್ನ ಆಲಿಸಿ ಕೋರ್ಟ್ ಎಷ್ಟು ಪ್ರಮಾಣದ ಶಿಕ್ಷೆಯನ್ನ ವಿಧಿಸುತ್ತೆ ಅನ್ನೋದನ್ನ ನಾಳೆಯೇ ಕಾದು ನೋಡ್ಬೇಕಾಗತ್ತೆ. ಇನ್ನು ಯಾವ್ಯಾವ ಸೆಕ್ಷನ್ ಅಡಿಯಲ್ಲಾಗಿದೆ ಅಂತಂದ್ರೆ ಸಾಕಷ್ಟು ಸೆಕ್ಷನ್ಗಳಿದಾವೆ, ಅವೆಲ್ಲನೂ ಕೂಡ ಡಿಸ್ಕಸ್ ಮಾಡಕ್ ಹೋಗಕ್ಕಾಗೋದಿಲ್ಲ. ಎಸ್, ಹಾಗಿದ್ರೆ ಪ್ರಜ್ವಲ್ ರೇವಣ್ಣ ಅವರ ಮುಂದಿನ ನಡೆ ಏನು ಅನ್ನೋದು ನೋಡ್ಬಿಡೋಣ ಡೈರೆಕ್ಟ್ ಆಗಿ. ಪ್ರಜ್ವಲ್ ರೇವಣ್ಣ ಅವರ ಮುಂದಿನ ನಡೆ ಏನು? ಇನ್ನು ದೋಷಿ ಅಂತ ಈಗ ಆಲ್ರೆಡಿ ಪ್ರಜ್ವಲ್ ರೇವಣ್ಣ ಅವರು ಪ್ರೂವ್ ಆಗಿದ್ದಾರೆ. ಅವರ ಮುಂದಿನ ನಡೆ ಏನು ಅಂತ ನೋಡ್ತಾ ಹೋಗೋದಾದ್ರೆ ನಾಳೆ ಕೋರ್ಟ್ ನೀಡುವ ಶಿಕ್ಷೆಯ ಪ್ರಮಾಣದ ಮೇಲೆ ಅದು ಡಿಸೈಡ್ ಆಗುತ್ತೆ. ಶಿಕ್ಷೆ ಪ್ರಮಾಣವನ್ನ ಕೋರ್ಟ್ ನೀಡಿದ ಬಳಿಕ ಪ್ರಜ್ವಲ್ ರೇವಣ್ಣ ಪರ ವಕೀಲರು ಹೈಕೋರ್ಟ್ ಮೊರೆ ಹೋಗುವ ಅವಕಾಶ ಇದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ನೀಡಿರುವ ಶಿಕ್ಷೆಗೆ ತಡೆ ಅಥವಾ ಶಿಕ್ಷೆಯನ್ನ ರದ್ದು ಕೋರಿ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಬಹುದು. ಹಾಗೆ ಶಿಕ್ಷೆಯನ್ನ ಅಮಾನತಿನಲ್ಲಿಟ್ಟು ಜಾಮೀನು ನೀಡುವಂತೆ ಹೈಕೋರ್ಟ್ ಮೊರೆ ಹೋಗಬಹುದು. ಅಲ್ಲದೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟಿನ ತೀರ್ಪನ್ನ ರದ್ದುಗೊಳಿಸುವಂತೆ ಅರ್ಜಿ ಸಲ್ಲಿಸುವ ಅವಕಾಶ ಸಹ ಪ್ರಜ್ವಲ್ ರೇವಣ್ಣ ಅವರ ಮುಂದೆ ಇದೆ. ಹೀಗಾಗಿ ಪ್ರಜ್ವಲ್ ರೇವಣ್ಣ ಪರ ವಕೀಲರು ಯಾವ ಹೆಜ್ಜೆಯನ್ನ ಇಡ್ತಾರೆ ಎನ್ನುವುದನ್ನ ಕಾದು ನೋಡ್ಬೇಕಾಗುತ್ತೆ. ನಾಳೆಯ ತೀರ್ಪಿನ ಮೇಲೆ ಡಿಸೈಡ್ ಆಗುತ್ತೆ. ಇನ್ನು ಒಂದು ವೇಳೆ ಪ್ರಜ್ವಲ್ ಪರ ವಕೀಲರು ಸಲ್ಲಿಸಿರುವ ಅರ್ಜಿಗೆ ಹೈಕೋರ್ಟ್ ತಡೆ ನೀಡಬಹುದು ಅಥವಾ ನೀಡದೆಯೂ ಇರಬಹುದು. ಜನಪ್ರತಿನಿಧಿಗಳ ಕೋರ್ಟ್ ನೀಡಿರುವ ಶಿಕ್ಷೆ ಪ್ರಮಾಣವನ್ನ ಕೊಂಚ ಕಡಿಮೆ ಮಾಡಬಹುದು. ಒಂದು ವೇಳೆ ಹೈಕೋರ್ಟ್ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ಆದೇಶವನ್ನ ಎತ್ತಿ ಹಿಡಿದ್ರೆ ಅಲ್ಲಿಗೂ ಫೈನಲ್ ಅಲ್ಲ. ಪ್ರಜ್ವಲ್ ರೇವಣ್ಣ ಮತ್ತೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಬಹುದು. ಒಂದು ವೇಳೆ ಸುಪ್ರೀಂ ಕೋರ್ಟ್ ನಲ್ಲೂ ಕೆಳ ನ್ಯಾಯಾಲಯದ ಆದೇಶವನ್ನ ಎತ್ತಿಡಿದ್ರೆ ಪ್ರಜ್ವಲ್ ರೇವಣ್ಣ ಅವನಿಗೆ ನೆಕ್ಸ್ಟ್ ನೋ ಆಪ್ಷನ್, ಜೈಲೇ ಗತಿ, ಜೈಲೇ ಗ್ಯಾರಂಟಿ. ಹೀಗಾಗಿ ನಾಳಿನ ಶಿಕ್ಷೆಯ ಪ್ರಮಾಣದ ತೀರ್ಪಿನ ಬಳಿಕ ಪ್ರಜ್ವಲ್ ರೇವಣ್ಣ ಅವರ ನಡೆ ಕುತೂಹಲ ಮೂಡಿಸಿದೆ. ಯಾವ ಕುತೂಹಲನೂ ಇಲ್ಲ. 100% ನಾಳೆ ತೀರ್ಪು ಪ್ರಕಟ ಮಾಡ್ತಾರೆ. ಅಂತಿಮ ತೀರ್ಪು ಇಷ್ಟು ವರ್ಷ ಅಂತ ಹೇಳ್ತಾರೆ. ಅವರು ಹೇಳಿದ ಕೆಲ ಕ್ಷಣಗಳಲ್ಲೇ ಡಾಕ್ಯುಮೆಂಟ್ಸ್ ಅವು ಇವೆಲ್ಲನು ನನ್ನ ಪ್ರಕಾರ ಇಷ್ಟೊತ್ತಿಗೆ ಆಗ್ಲೇ ರೆಡಿ ಮಾಡ್ಕೊಳಕ್ ಸಿದ್ಧರಿರ್ತಾರೆ. ರೆಡಿ ಮಾಡ್ಕೊಂಡು ಹೈಕೋರ್ಟಿಗೆ ಇನ್ನೊಂದು ಅರ್ಜಿ ಹಾಕಿರ್ತಾರೆ. ಬಟ್ ಹೈಕೋರ್ಟ್ ನೀವು ಬಹಳ ಗಮನಿಸಬೇಕು ಈ ವಿಚಾರದಲ್ಲಿ ಪ್ರಜ್ವಲ್ ರೇವಣ್ಣ ಅವರಿಗೆ ಜಾಮೀನನ್ನೇ ನೀಡಲಿಲ್ಲ ಯಾವ ಕೋರ್ಟ್ಗಳು. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ 2 ಬಾರಿ ಜಾಮೀನು ತಿರಸ್ಕಾರ ಆಯ್ತು. ಹೈಕೋರ್ಟ್ಗೆ ಹೋದ್ರು, ಹೈಕೋರ್ಟ್ ಜಾಮೀನು ಕೊಡ್ಲಿಲ್ಲ, ತಿರಸ್ಕಾರ ಮಾಡ್ತು. ಇದೇ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋದ್ರು, ಸುಪ್ರೀಂ ಕೋರ್ಟ್ ಜಾಮೀನು ನೀಡಲಿಲ್ಲ, ತಿರಸ್ಕಾರ ಮಾಡ್ತು. ನಾವು ದರ್ಶನ್ ಅವರ ಪ್ರಕರಣ ನೋಡಬಹುದು. ದರ್ಶನ್ ಅವರ ಪ್ರಕರಣ ನೋಡಕ್ ಹೋದ್ರೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ದರ್ಶನ್ಗೆ ಜಾಮೀನು ಕೊಟ್ಟಿರೋದಕ್ಕೆ ಚಾಟಿ ಬೀಸ್ತು, ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದೆ. ಹಾಗಾಗಿ ಹೈಕೋರ್ಟ್ ಕೂಡ ತೀರ್ಪು ಕೊಡಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಇರುತ್ತೆ. ಈಗ ಆಲ್ರೆಡಿ ದರ್ಶನ್ ಪ್ರಕರಣದ ಕಾವಿರೋದ್ರಿಂದ ಪ್ರಜ್ವಲ್ ರೇವಣ್ಣ ಪ್ರಕರಣವನ್ನು ತಗೊಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಇರ್ತಾರೆ. ಸಾಕ್ಷ್ಯಾಧಾರಗಳು ಬಹಳಷ್ಟಿದ್ದಾವೆ, ಎವಿಡೆನ್ಷಿಯಲ್ ಆಗಿದೆ. ಅಲ್ಲಿ ವಿಡಿಯೋದಲ್ಲಿ ಇರ್ತಕ್ಕಂಥದ್ದು ಪ್ರಜ್ವಲ್ ಅಂತಕ್ಕಂಥದ್ದು ಸಾಕ್ಷ್ಯಾಧಾರಗಳಲ್ಲಿ ದೃಢೀಕರಣಗೊಂಡಿದೆ. ಹೀಗಾಗಿ ಹೈಕೋರ್ಟ್ ಏನ್ ಮಾಡುತ್ತೆ ಅನ್ನೋದನ್ನು ಕೂಡ ಕಾದು ನೋಡ್ಬೇಕಾಗತ್ತೆ. ಅದಾದ್ಮೇಲೆ ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ. ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ ಅನ್ನೋದು ಅದು ಆಮೇಲೆ ಕಾದು ನೋಡ್ಬೇಕಾಗತ್ತೆ. ಒಟ್ನಲ್ಲಿ ಸದ್ಯದ ಮಟ್ಟಕ್ಕೆ, ಇವತ್ತಿನ ಮಟ್ಟಕ್ಕೆ ಪ್ರಜ್ವಲ್ ರೇವಣ್ಣ ಆರೋಪಿ ಅಲ್ಲ, ಅಪರಾಧಿ. ಎಸ್, ಇನ್ನು KR ನಗರ ಅತ್ಯಾಚಾರ ಪ್ರಕರಣದಲ್ಲಿ ಕಳೆದ 14 ತಿಂಗಳಿಂದ ಪರಪ್ಪನಹಳ್ಳಿ ಜೈಲಿನಲ್ಲಿರುವ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ತಪ್ಪಿತಸ್ಥ ಅಂತ ಕೋರ್ಟ್ ತೀರ್ಪು ನೀಡಲಾಗಿದೆ. ಇದರ ಜೊತೆಗೆ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಆಗಸ್ಟ್ 1 ಅಂತ ಅಂದ್ರೆ ಇವತ್ತು ತೀರ್ಪನ್ನ ಪ್ರಕಟಿಸಿದ್ದು, ನಾಳೆ ಆಗಸ್ಟ್ 2ನೇ ತಾರೀಕು ಕೋರ್ಟ್ ಶಿಕ್ಷೆ ಪ್ರಮಾಣವನ್ನ ಪ್ರಕಟಿಸುತ್ತೆ. ಇವೆಲ್ಲ ಒಂದು ಪಾರ್ಟ್. ಇನ್ನು ಈ ಪ್ರಕರಣದಲ್ಲಿ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನ ಜಡ್ಜ್ ಗಜಾನನ ಭಟ್ ಅವರು ಹೊಸ ದಾಖಲೆ ಒಂದನ್ನ ಬರೆದಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವರನ್ನ ಅಪರಾಧಿ ಅಂತ ಹೇಳೋದ್ರ ಜೊತೆಗೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನ ಜಡ್ಜ್ ಗಜಾನನ ಭಟ್ ಅವರು ಹೊಸ ದಾಖಲೆ ಒಂದನ್ನ ಬರೆದಿದ್ದಾರೆ. ಈ ರೀತಿಯ ಅತ್ಯಾಚಾರ ಪ್ರಕರಣಗಳನ್ನ ತ್ವರಿತಗತಿಯಲ್ಲಿ ವಿಚಾರಣೆ ಪೂರ್ಣಗೊಳಿಸಿ ಕೇವಲ 7 ತಿಂಗಳಲ್ಲೇ ತೀರ್ಪು ಪ್ರಕಟಿಸಿರೋದು ಒಂದು ದಾಖಲೆಯಾಗಿ ನಮ್ಮ ಮುಂದೆ ಕಾಣಿಸ್ತಾ ಇದೆ. ಈವರೆಗೂ ಈ ರೀತಿಯ ಪ್ರಕರಣಗಳಲ್ಲಿ ಇಷ್ಟು ಬೇಗ ವಿಚಾರಣೆಯನ್ನು ನಡೆಸಿ ತೀರ್ಪು ನೀಡಿದ ಉದಾಹರಣೆಗಳಿಲ್ವಂತೆ. ಹೀಗಾಗಿ ನ್ಯಾಯಾಧೀಶ ಗಜಾನನ ಭಟ್ ಅವರು ಈ ದಾಖಲೆಯನ್ನ ಮಾಡಿದ್ದಾರೆ.
ಸಾಮಾನ್ಯವಾಗಿ ಪ್ರಕರಣ ಕೋರ್ಟ್ನಲ್ಲಿ ಅಂತ ಅಂದ್ರೆ ವಿಳಂಬ ಆಗೋದು ಎಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ. ಆದ್ರೆ ಈ ರೀತಿ ಕೇಸ್ಗಳಲ್ಲಿ ವಾದ ಪ್ರತಿವಾದ, ಆ ಅರ್ಜಿ ಹಾಕೋದು, ಈ ಅರ್ಜಿ ಹಾಕೋದು, ಅದನ್ನು ಮುಂದೂಡ್ತಕ್ಕಂಥದ್ದು ಇವೆಲ್ಲವೂ ಸಹಜ. ಆದ್ರೆ ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಕೋರ್ಟ್ ತ್ವರಿತಗತಿಯಲ್ಲಿ ಸಾಕ್ಷಿಗಳ ವಿಚಾರಣೆ ನಡೆಸಿ 1 ವರ್ಷದೊಳಗೆ ಕೇವಲ 7 ತಿಂಗಳಲ್ಲಿ ತೀರ್ಪನ್ನು ನೀಡಿದೆ. ಈ ಮೂಲಕ ಹೊಸ ದಾಖಲೆಯನ್ನ ಬರೆದಿದೆ. ಟ್ರಯಲ್ ಸಂಬಂಧದಲ್ಲಿ ಸಾಕ್ಷಿಗಳನ್ನು ಬೆದರಿಕೆ ಹಾಕೋದಕ್ಕಿಂತಲೂ ಮುಖ್ಯವಾಗಿ ಟ್ರಯಲ್ಗಳನ್ನ ಡಿಲೇ ಮಾಡಕ್ಕೆ ಏನೆಲ್ಲ ಮಾಡಕ್ಕಾಗತ್ತೆ ಆ ಎಲ್ಲ ಟ್ಯಾಕ್ಟಿಕ್ಗಳನ್ನ ಇಲ್ಲಿ ಅಕ್ಯೂಸ್ಡ್ ಪ್ರಯತ್ನ ಪಟ್ಟಿದ್ರು. ಇದರಲ್ಲಿ ಯಾವುದ್ರಲ್ಲೂ ಸಹ ಸಫಲ ಆಗಲಿಲ್ಲ. ಅವರ ಲಾಯರ್ಗಳನ್ನ ವಿಡ್ರಾ ಮಾಡಿದ್ರು, ಮತ್ತೆ ಹೊಸ ಲಾಯರ್ಗಳನ್ನ ತಂದ್ರು, ಮತ್ತೆ ಅದನ್ನ ಚಾಲೆಂಜ್ ಮಾಡಿದ್ರು. ಇದು ಯಾವುದೂ ಸಹ ಸಫಲ ಆಗಲಿಲ್ಲ. ಇಲ್ಲಿಂದ ಹೈಕೋರ್ಟ್ವರೆಗೂ ಸಹ ಎರಡು ಸಾರಿ ಕಾಪಿ ಕೊಟ್ಟಿಲ್ಲ ಅಂತ ಒಂದ್ ಸಾರಿ, ಮತ್ತೆ ಲಾಯರ್ನ ನೇಮಕ ಮಾಡಕ್ಕೆ ಅವಕಾಶ ಸಿಗ್ತಿಲ್ಲ ಅಂತ ಇನ್ನೊಂದ್ ಸಾರಿ, 2 ಸಾರಿ ಹೈಕೋರ್ಟ್ಗೆ ಈ ಪ್ರಕರಣ ತಗೊಂಡೋಗಿದ್ರು. ಹೈಕೋರ್ಟ್ನಲ್ಲೂ ಸಹ ಅವ್ರಿಗೆ ಯಾವುದೋ ರೀತಿಯ ಒಂದು ಪರಿಹಾರ ಸಿಗ್ಲಿಲ್ಲ. ಹೈಕೋರ್ಟ್ ಟ್ರಯಲ್ ಕೋರ್ಟ್ ಮಾಡಿರ್ತಕ್ಕಂಥ ಆದೇಶವನ್ನು ಎತ್ತಿ ಹಿಡಿದಿತ್ತು. ಹಂಗಾಗಿ ಮತ್ತೆ ಇದನ್ನ ವಾಪಸ್ಸು ಟ್ರಯಲ್ ಕೋರ್ಟ್ ಅಲ್ಲಿ ಇವರನ್ನ ವಿಚಾರಣೆ ಎದುರಿಸಬೇಕಾಗಿ ಬಂತು. ಈ ಅಶ್ವಿನ್ ಕುಮಾರ್ ಉಪಾಧ್ಯಾಯದಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳಿದೆ, ಈ ಎಲ್ಲ MP MLA ಪ್ರಕರಣಗಳಲ್ಲಿ ಪ್ರಕರಣವನ್ನ ಡೇ ಟು ಡೇ ಹಿಯರಿಂಗ್ ಮಾಡಬೇಕಂತಿದೆ. ಮತ್ತೆ CRPC ನಲ್ಲೂ ಸಹ ರೇಪ್ ಪ್ರಕರಣಗಳನ್ನ 2 ತಿಂಗಳಲ್ಲಿ ಮುಗಿಸ್ಬೇಕಂತ ಇದೆ. ಆದ್ರೂ ಸಹ ಡಿಸೆಂಬರ್ ಅಲ್ಲಿ ಕಮಿಟ್ ಆಗಿದ್ದಂತ ಕೇಸು ಹಿಯರಿಂಗ್ ಬಿಫೋರ್ ಚಾರ್ಜು ಮತ್ತೆ ಚಾರ್ಜ್ ಎಲ್ಲ ಫ್ರೇಮ್ ಮಾಡೋದಕ್ಕೆ ಅಲ್ಲೂ ಒಂದು 2-3 ತಿಂಗಳನ್ನ ತಗೊಂಡು ನಂತರ ಈಗ ಟ್ರಯಲ್ ಅನ್ನ ಕಂಪ್ಲೀಟ್ ಮಾಡಿ ಈಗ ಕನ್ವಿಕ್ಷನ್ ಮಾಡಿದ್ದಾರೆ. ಮಹಿಳಾ ಅತ್ಯಾಚಾರ ಅಪಹರಣ ಕೇಸ್ನಲ್ಲಿ ಪ್ರಜ್ವಲ್ ದೋಷಿ ಅಂತ ಕೋರ್ಟ್ ತೀರ್ಪು ನೀಡಿರೋದು ನ್ಯಾಯಾಂಗ ವ್ಯವಸ್ಥೆ ಬಲಿಷ್ಠವಾಗಿದೆ ಅನ್ನೋದಕ್ಕೆ ಸಾಕ್ಷಿ ಅಂತ ಬಿಜೆಪಿಯ ಮುಖಂಡ ಹಾಗೂ ವಕೀಲ ದೇವರಾಜೇಗೌಡ ಹೇಳ್ತಾರೆ. 6 ತಿಂಗಳಲ್ಲೇ ವಿಚಾರಣೆ ನಡೆಸಿ ತೀರ್ಪನ್ನ ಪ್ರಕಟಿಸಿದೆ. ಕಾಲ ವಿಳಂಬವಾದಾಗ ಅಪರಾಧಿಗಳು ತಪ್ಪಿಸಿಕೊಳ್ಳಲು ದಾರಿ ಸಿಗ್ತವೆ, ಹುಡುಕ್ತಾರೆ. ಆದ್ರೆ ಪ್ರಜ್ವಲ್ ರೇವಣ್ಣ ಅವರ ವಕೀಲರು ಇದರಲ್ಲಿ ಎಡವಿದ್ದಾರೆ, ಸಮರ್ಥವಾಗಿ ವಾದ ಮಂಡಿಸಲು ವಿಫಲರಾಗಿದ್ದಾರೆ ಅಂತ ಹೇಳಿದ್ದಾರೆ. ಅಂದ್ರೆ ಸಮರ್ಥವಾಗಿ ವಾದ ಮಂಡಿಸಿ ಪ್ರಜ್ವಲ್ ರೇವಣ್ಣ ಹೊರಗಡೆ ಕರ್ಕೊಬರ್ಬೇಕಾಗಿತ್ತು ಅಂತನಾ ಏನಪ್ಪಾ? ರಾಜಕೀಯ ಕುಟುಂಬದ ಅಧಿಕಾರ, ಹಣದ ಬಲದ ಎದುರು ನ್ಯಾಯಾಂಗ ತೀರ್ಪು ಕೊಟ್ಟಿದೆ. ಕಾನೂನಿನಿಂದ ಯಾರು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ರೇವಣ್ಣ ಕುಟುಂಬದವರು ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ, ಅಧಿಕಾರ ದುರುಪಯೋಗ ಪಡಿಸಿಕೊಳ್ಳುತ್ತಿದ್ದಾರೆ. ನಂಬಿಕೆ ಅನ್ನುವ ಪದಕ್ಕೆ ರೇವಣ್ಣ ಕುಟುಂಬದವರು ಅರ್ಹರೇ ಅಲ್ಲ ಅಂತ ನಾನು ಮೊದಲಿಂದಲೂ ಹೇಳ್ತಲೇ ಬಂದಿದ್ದೀನಿ. ಆದರೆ ಹಣ, ಅಧಿಕಾರ, ಬಲ ನಡೆಯೋದಿಲ್ಲ ಎಂಬುದಕ್ಕೆ ಈ ತೀರ್ಪಿನಿಂದ ಗೊತ್ತಾಗಿದೆ ಅಂತ ಹೇಳಿದ್ದಾರೆ. ಇದರಿಂದ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಬಂದಿದೆ. ಕಾನೂನು ಮುಂದೆ ಯಾರು ದೊಡ್ಡರಲ್ಲ, ತಲೆ ಬಾಗಲೇಬೇಕು. ವಕೀಲರ ಬಗ್ಗೆ, ನ್ಯಾಯಾಲಯದ ಬಗ್ಗೆ ಅನುಮಾನ ದೂರವಾಗಿದೆ. ನಿಜವಾದ ಸಂತ್ರಸ್ತೆಗೆ ನ್ಯಾಯ ದೊರಕಿದೆ. ವಕೀಲರು ಸಾಕ್ಷಿಗಳನ್ನ ಕ್ರೋಢೀಕರಣ ಮಾಡೋದಲ್ಲಿ ಎಡವಿದ್ದಾರೆ ಪ್ರಜ್ವಲ್ ರೇವಣ್ಣನ ಕಡೆಯವರು ಅಂತ ಹೇಳಿದ್ದಾರೆ. ಇನ್ನೂ ಪ್ರಜ್ವಲ್ ಕಣ್ಣೀರು ಹಾಕಿದ್ದಾರೆ ಅಂತ ಭಾವುಕರಾಗಿದ್ದಾರೆ ಅನ್ನೋ ವಿಚಾರಕ್ಕೆ ಎಷ್ಟು ಹೆಣ್ಣು ಮಕ್ಕಳ ಜೀವನ ಹಾಳಾಗಿ ಹೋಗಿದೆ, ಎಷ್ಟೋ ಕುಟುಂಬಗಳು ಹಾಳಾಗಿ ಹೋಗಿದೆ, ಇದು ಯಾವ ದೊಡ್ಡ ವಿಷಯ ಬಿಡಿ ಅಂತ ಹೇಳಿದ್ದಾರೆ. ನಾನು ಮೊದಲನೇದಾಗಿ ಈ ದೇಶದ ನ್ಯಾಯಾಂಗ ವ್ಯವಸ್ಥೆಗೆ ನಾನು ಧನ್ಯವಾದವನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ನಾನಲ್ಲಿ ಸಂವಿಧಾನದಲ್ಲಿ ನಮ್ಮ ನ್ಯಾಯಾಲಯಗಳು ಮತ್ತು ನ್ಯಾಯಾಂಗದ ವ್ಯವಸ್ಥೆ ಎಷ್ಟು ಬಲಿಷ್ಠವಾಗಿದೆ ಅನ್ನೋದಕ್ಕೆ ಈ ತೀರ್ಪು ಪ್ರಕಟವಾಗಿರೋದು ಒಂದು ನಮ್ಮ ನಿದರ್ಶನ ಆಗ್ತದೆ. ಇಲ್ಲಿ ಕಾರಣ ಏನಂದರೆ ಕೇವಲ 6 ತಿಂಗಳಲ್ಲಿ ವಿಚಾರಣೆಯನ್ನು ಮುಕ್ತ ಮಾಡಿ ತೀರ್ಪು ಪ್ರಕಟ ಮಾಡ್ತಾ ಇರುವಂಥದ್ದು ಇದು ಭಾಳ ಅಚ್ಚರಿಯಾದಂಥ ಒಂದು ಸಂಗತಿ. ಇದು ಕಾರಣ ಏನು ಅಂತಂದರೆ ನಾವು ಹಲವಾರು ಕೇಸ್ಗಳನ್ನ ನಡೆಸಿದ್ವಿ. ನಾವು ಆ ಪ್ರಕರಣಗಳಲ್ಲಿ ಒಬ್ಬ ಅಪರಾಧಿ ಅಂತೇಳಿ ನಾವು ಅವನ ಮೇಲೆ ದೂರನ್ನು ಕೊಟ್ಟು ಆತನಿಗೆ ಶಿಕ್ಷೆ ಪ್ರಕಟ ಆಗಬೇಕು ಅಂತೇಳಿ ನ್ಯಾಯಾಲಯದಲ್ಲಿ ವಿನಂತಿ ಮಾಡಿದ್ರೆ ತೀರ್ಪುವರೆಗೆ ವಿಚಾರಣೆ ಮುಗಿದು ತೀರ್ಪು ಬರೋ ಸಮಯ ಅಂದರೆ ಒಂದು 5ರಿಂದ 10 ವರ್ಷ ಕಳೆದಿರುತ್ತೆ. ಅಷ್ಟೊತ್ತಿಗೆಲ್ಲೇ ಎಲ್ಲ ಸಾಕ್ಷಿಗಳು ನಾಶ ಆಗಿ ಆ ಒಂದು ಇದ್ದಂಥ ಜೋಶು ಕೂಡ ಎಲ್ಲರಲ್ಲೂ ಕೂಡ ಕಳೆದೋಗಿರ್ತದೆ. ಹಾಗಾಗಿ ಸಮಾಜದಲ್ಲಿ ನಾವಿವತ್ತು ಬದುಕ್ತಾ ಇದ್ದೀವಿ ಅಂತ ಹೇಳ್ಕೊಂಡು ನಾವೆಲ್ಲ ಜೀವನ ಮಾಡ್ತಾ ಇದ್ದೀವಿ. ಆದರೆ ಅಂಬೇಡ್ಕರ್ ಜಯಂತಿ ಮತ್ತೊಂದು ಇನ್ನೊಂದು ಆದಾಗ ಭಾಷಣಗಳನ್ನ ಬಗೆಯೋದು ಮತ್ತೊಂದು ಇನ್ನೊಂದು ಎಲ್ಲ ಕೇಳ್ಕೊಂಬಂದಿದ್ದೀವಿ. ಆದ್ರೆ ವಿಪರ್ಯಾಸ ಅಂತ ಅಂದ್ರೆ ಈ ದರಿದ್ರ ಜಾತಿ ವ್ಯವಸ್ಥೆ ಅಂತಕ್ಕಂಥದ್ದು ಇವತ್ತಿನ ಮಟ್ಟಕ್ಕೂ ಕೂಡ ಇನ್ನೂ ಜೀವಂತವಾಗಿದೆ. ಇದಕ್ಕೆ ಸಾಕ್ಷಿ ಎಂಬಂತೆ ಶಾಸ್ತ್ರ ಕೇಳಲು ಬಂದ ವ್ಯಕ್ತಿಯನ್ನ ನೀನ್ ದಲಿತ, ನಿನಗೆ ಶಾಸ್ತ್ರ ಹೇಳೋದಿಲ್ಲ ಎದ್ದೋಗು ಅನ್ನೋ ಮೂಲಕ ದಲಿತರನ್ನ ಹಿರಿಯ ಅರ್ಚಕರೊಬ್ಬರು ನಿಂದಿಸಿ ಅವಮಾನಿಸಿರುವ ಘಟನೆ ಹಾಸನ ಜಿಲ್ಲೆಯ ರಾಮನಾಥಪುರದಲ್ಲಿ ನಡೆದಿದೆ. ಇವ್ರು ಬೈಯಕ್ಕೂ ಮನ್ಸು ಬರಾಕದಿಲ್ಲ, ಇವ್ರ ಬಗ್ಗೆ ಮಾತಾಡಕ್ಕೂ ಕೂಡ ಮನ್ಸು ಬರೋದಿಲ್ಲ. ಯಾಕೆ ಅಂತ ಅಂದ್ರೆ ಬಹಳ ಹಿರಿಯರು. ಆದ್ರೆ ಹಿರಿಯರೆನ್ನಿಸಿಕೊಂಡವರ ಸಣ್ಣತನದ ಬುದ್ಧಿ, ಚಿಕ್ಕ ಬುದ್ಧಿ ನಮಗೆ ಈ ಮೂಲಕ ಗೊತ್ತಾಗ್ತಾ ಇದೆ. ಏನಾಗುತ್ತೆ, ರಾಮನಾಥಪುರದಲ್ಲಿ ಹಿರಿಯ ಅರ್ಚಕರಾಗಿದ್ದಾರಂತೆ ಈ ವ್ಯಕ್ತಿ. ಅರ್ಚಕರಾಗಿರುವ ವ್ಯಕ್ತಿ ಈ ವ್ಯಕ್ತಿ ಹತ್ರ ಶಾಸ್ತ್ರ ಬೇರೆ ಹೇಳ್ತಾರಂತ. ಇವ್ರು ತಲೆಯಲ್ಲಿ ಬುದ್ಧಿ ಇಲ್ದೇ ಇರೋರು ಯಾರೋ ಒಬ್ರು ಪಾಪ ಶಾಸ್ತ್ರ ಬೇರೆ ಕೇಳಕ್ ಹೋಗಿದ್ದಾರೆ.
ನನ್ನ ಪ್ರಕಾರ ಅವ್ರದನ್ನ ಮಾತ್ರ ತಪ್ಪು ಅಂತ ಹೇಳೋದಿಲ್ಲ ನಾನು. ಈ ಶಾಸ್ತ್ರ ಕೇಳಕ್ ಹೋದ್ರಲ್ಲ ಇವ್ರದ್ದು ತಪ್ಪೆ. ಈ ಮನುಷ್ಯನ್ನ ಶಾಸ್ತ್ರ ಕೇಳಕ್ ಹೋಗಿದ್ದಾರೆ ದೊಡ್ಡ ಮನುಷ್ಯ ಅಂತ. ಶಾಸ್ತ್ರ ಕೇಳಕ್ ಹೋದಾಗ ನೀನ್ SC ಇದೆಯಾ ದಲಿತ ಇದೆಯಾ ಹಂಗಾರೆ ನಿನ್ ಶಾಸ್ತ್ರ ಹೇಳೋದಿಲ್ಲ ಎದೋಗು ಅಂತ ಹೇಳಿದ್ದಾರೆ ದೊಡ್ಡ ಮನುಷ್ಯ. ಈ ಸಂದರ್ಭದಲ್ಲಿ ಒಂದಿಷ್ಟು ಅಲ್ರಪ್ಪ ನನಗೆ ಶಾಸ್ತ್ರ ಹೇಳೋದಿಲ್ಲ ಅಂದ್ರೆ ಬೇಡ, ಮನೆ ಮುಂದೆ ಬೋಲ್ಡ್ ಹಾಕಳ್ರಿ, ದಲಿತರಿಗೆ ಶಾಸ್ತ್ರ ಹೇಳೋದಿಲ್ಲ ಅಂತ ಬೋಲ್ಡ್ ಹಾಕೊಳ್ಳಿ, ನಾನು ಇಲ್ಲಿ ಬಂದ ಮೇಲೆ ನೀವು ಹೆಂಗೆ ಹೇಳ್ತೀರಿ ಅಂತ ವ್ಯಕ್ತಿ ಒಂದಿಷ್ಟು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಇವೆಲ್ಲಕ್ಕೂ ಮಾತಾಡ್ತೀರಿ, ಹುಂಡಿ ಕಾಸು ತಟ್ಟೆ ಕಾಸು ಇಟ್ಕೊಂಬರ್ತಿರಲ್ಲ ಪೂಜೆ ಮಾಡಿ, ಆಗ ದುಡ್ಡು ಹಾಕ್ತಾರಲ್ಲ ದಲಿತರು, ಅದಕ್ಕೆ ಅನ್ವಯಿಸೋದಿಲ್ವಾ ನಿಮಗೆ ಅಂದ್ರೆ ಆಗ ಹೇಳ್ತಾರೆ ದೊಡ್ಡ ಮನುಷ್ಯ, ಅದಕ್ಕೆಲ್ಲ ಅನ್ವಯಿಸೋದಿಲ್ವಂತೆ ಜಾತಿ ವ್ಯವಸ್ಥೆ. ಧರ್ಮಶಾಸ್ತ್ರ ಹೇಳಿದ್ಯಂತೆ ಇವರಿಗೆ, ಸೃಷ್ಟಿಯಲ್ಲಿರುವ ವಿಚಾರಗಳಂತೆ, ಏನ್ ಬಾಯಿಗೆ ಬಂದಿದ್ದು ಮಾತುಗಳು ಮಾತಾಡ್ಕೊಂಡು. ನಾನಾಗ್ಲೇ ಹೇಳ್ದೆ ಹಿರಿಯರಿದ್ದಾರೆ, ಬಟ್ ಗೌರವ ಕೂಡ ಮನಸ್ಸು ಗೊತ್ತಾ ಇಲ್ಲ ನನಗೆ ಇವ್ರಿಗೆ. ಯಾವ ಹಿರಿಯರ್ರಿ, ಯಾವ ದೊಡ್ಡರ್ರಿ ಇವರೆಲ್ಲ, ಸಣ್ಣತನ ಇಟ್ಕೊಂಡು ಬದುಕ್ತಾ ಇರೋರು. ಕೊರೋನಾ ಬಂದು ನಮಗೆಲ್ಲ ಎಷ್ಟು ಪಾಠ ಹೇಳೋಯ್ತಲ್ವಾ. ಮೊನ್ನೆ ಹಾರ್ಟ್ ಅಟ್ಯಾಕ್ ಸಿಕ್ಕಲ್ಲಿ ಬಿದ್ದು ಸತ್ತೋದ್ರು, ಆಗಿ ಯಾರು ರಕ್ತ ಕೊಟ್ರು, ಯಾರು ಟ್ರೀಟ್ಮೆಂಟ್ ಮಾಡ್ಬೋದ್ರು, ನೀವು ನಾಳೆ ನಿಮ್ಗೇನಾದ್ರು ಆದಾಗ ದಲಿತರು ರಕ್ತ ನಾನು ಹಾಕಿಸ್ಕೊಳ್ಳೋದಿಲ್ಲ ಅಂತ ಹೇಳ್ತೀರಾ? ನಾಳೆ ಏನಾದ್ರು ಬಹಳ ಹೆಚ್ಚು ಕಮ್ಮಿ ಆಗಿ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾಗ ನೀವು ದಲಿತರ ನಿಮ್ ನಾನು ಟ್ರೀಟ್ಮೆಂಟ್ ತಗೊಳ್ಳೋದಿಲ್ಲ ಅಂತೀರಾ? ನಾಳೆ ಯಾವುದೋ ಮತ್ತೊಂದು ಇನ್ನೊಂದು ವಸ್ತು ತರಕ್ ಹೋದಾಗ ನೀವು ದಲಿತರ ನಿಮ್ಮ ಹತ್ರ ನಾನು ಪರ್ಚೇಸ್ ಮಾಡೋದಿಲ್ಲ ಹಂಗೆ ಇದ್ದು ಬಿಡ್ತೀನಿ. ನೀವು ತಿನ್ನ ಅನ್ನ ಬೆಳೆದಿರೋರು ಯಾರು ಗೊತ್ತೇನ್ರಿ ನಿಮಗೆ? ನೀವು ಊಟ ಮಾಡ್ತಾ ಇರೋ ರಾಗಿ ಬೆಳೆದಿರೋರು ಯಾರು ಗೊತ್ತೇನ್ರಿ ನಿಮಗೆ? ಅವಕ್ಕೆಲ್ಲ ಅನ್ವಯ ಆಗೋದಿಲ್ಲ. ಬರೀ ಇಂಥವನ್ನೇ ಮಾಡ್ಕೊಂಡು ಜೀವನ ಮಾಡ್ಕೊಂಬಂದ್ರು. ಎಷ್ಟು ಹೇಳಿದ್ರು ಈ ಜಾತಿ ವ್ಯವಸ್ಥೆಯ ಇಂತಹ ಕೆಟ್ಟ ಹುಳಗಳು ಎಲ್ಲಿವರೆಗೂ ಇರ್ತಾರೋ ಅಲ್ಲಿವರೆಗೂ ಕೂಡ ಈ ಸಮಾಜದ ಕನಸನ್ನ ನಾವು ಬರೀ ಕನ್ಸು ಕಾಣ್ಕೊಂಡೇ ಬದುಕ್ಬೇಕಷ್ಟೇ, ಬರೀ ಕನ್ಸು ಕಾಣ್ಕೊಂಡೇ ಬದುಕಬೇಕು. ನಾಚಿಕೆ ಆಗ್ಬೇಕ್ರಪ್ಪ. ನನಗೆ ಅದೇ ಹೇಳಿದ್ನ, ಹಿರಿಯರಿದ್ದಾರೆ, ಬಟ್ ಆ ಹಿರಿಯರು ಅನ್ನೋ ಗೌರವ ಕೊಡಕ್ ಮನ್ಸು ಬರ್ತಾ ಇಲ್ಲ ಇಂಥವ್ರು ನೋಡಿದ್ರೆ ನಮಗೆ. ಅಂಡ್ ನಾನು ಹೇಳಿದ್ನಲ್ಲ, ಇಲ್ಲಿ ಯಾರು ನೀನು ದಲಿತ ನಿನಗೆ ನಾನು ಶಾಸ್ತ್ರ ಹೇಳೋದಿಲ್ಲ ಎದ್ದೋಗು ಅಂತ ಹೇಳ್ತಾ ಇರೋದೇ ಸುಳ್ಳು. ಅಲ್ಲಿ ಮನುಷ್ಯ ಹೇಳ್ತಾ ಇರೋದೇ ಸುಳ್ಳು. ಯಾರು ಶಾಸ್ತ್ರ ಹೇಳ್ಬಿಟ್ಟು ಯಾರ ಭವಿಷ್ಯ ಯಾರೇ ಹೇಳಕ್ಕಾಗತ್ತೆ? ಇವತ್ತು ಗೊತ್ತಿತ್ತಾ ಬಂದವ್ರಿಗೆ ನಾನು ಈ ತರ ಬೈದ್ ಕಳಿಸ್ತೀನಿ, ನಾಳೆ ಅಲ್ಲಿ BBC ಟಿವಿಲಿ ಕುತ್ಕೊಂಡು ನನ್ನನ್ನು ಬೈದು ಬಿಡ್ತಾರೆ ಅಂತ ಗೊತ್ತಿತ್ತಾ ಇವ್ರಿಗೆ? ಭವಿಷ್ಯ ಗೊತ್ತಿದ್ರೆ ಯಾಕೆ ಹಿಂಗ್ ಮಾಡ್ಬೇಕಾಗಿತ್ತು? ಇವ್ರ ಭವಿಷ್ಯನೇ ಇವ್ರಿಗೆ ಗೊತ್ತಿಲ್ಲ ಏನಾಗುತ್ತೆ ನಾಳೆ ಅಂತ. ಇವ್ರು ಬುರುಡೆ ಭವಿಷ್ಯಕ್ಕೆ ಜಾತಿ ಇದು ಬೇರೆ ಇವ್ರುಗಳಿಗೆ. ಈ ಜಾತಿಯರಿಗೆ ನಾವು ಹೇಳೋದಿಲ್ಲ, ಈ ಜಾತಿಯರಿಗೆ ಹೇಳ್ತೀವಿ ಅಂಡ್ ಇವೆಲ್ಲದ್ರ ನಡುವೆ ನನಗೆ ಬೇಜಾರಾಗೋದೇನು ಅಂತ ಅಂದ್ರೆ, ಇನ್ನು ಈ ವ್ಯಕ್ತಿ ಯಾರೋ ಒಬ್ರು ಇವ್ರ ಶಾಸ್ತ್ರ ಕೇಳಕ್ ಹೋಗಿದ್ದಾರಲ್ಲ, ಇವ್ರದ್ದು ತಪ್ಪೆ. ಅಂಬೇಡ್ಕರ್ ಅವ್ರು ಹಾಕೊಟ್ಟ ವಿಚಾರಧಾರೆಗಳು, ಅಂಬೇಡ್ಕರ್ ಹಾಕಿಕೊಟ್ಟ ದಾರಿಲಿ ನಾವು ನಡೆಯಬೇಕು. ಬರೀ ಶಾಸ್ತ್ರ ಕೇಳ್ಕೊಂಡು ಇನ್ನೂ ಇವ್ರ ಹಿಂದೆನೆ ಹೋಗ್ಬಿಟ್ಟು ಮನೆ ಕಟ್ಸೋದು ಇವ್ರಂತೆ, ಯಾವಾಗ ಗೃಹಪ್ರವೇಶ ಮಾಡಬೇಕು ಅಂತ ಹೋಗಿ ಈ ವ್ಯಕ್ತಿ ಕೇಳ್ಕೊಂಬರೋದು. ಮದುವೆ ಮಾಡೋದು ಇವರು, ಮದುವೆಗೆ ಸಾಲ ಮಾಡೋದು ಇವರು, ಮದುವೆ ಕಷ್ಟಪಡೋದು ಇವರು, ಒಡವೆ ಅಡ ಇಡೋದು ಇವರು. ಯಾವತ್ತು ಮದುವೆ ಮಾಡ್ಬೇಕು ನಾನು, ಯಾವತ್ತು ಶಾಸ್ತ್ರ ಮಾಡಿಸ್ಬೇಕು, ಯಾವತ್ತು ಇನ್ನೊಂದು ಮಾಡಿಸ್ಬೇಕು, ಯಾವತ್ತು ಮತ್ತೊಂದು ಮಾಡಿಸ್ಬೇಕು ಅಂತ ಅವ್ರ ಶಾಸ್ತ್ರ ಕೇಳಕ್ ಹೋಗ್ತಾರೆ. ಇದಕ್ಕೆ ಇವತ್ತು ಹಿಂಗಾಗಿರೋದು ವ್ಯವಸ್ಥೆ. ಕೇವಲ ಇಲ್ಲಿ ಇವ್ರು ಸರಿ ಆಗೋದಲ್ಲ, ಜೊತೆಗೆ ನಾವು ಸರಿ ಆಗಬೇಕು. ನಾವು ಜನಸಾಮಾನ್ಯರು ನಾವು ಸರಿ ಆಗ್ಬೇಕು. ಫಸ್ಟು ನೀವು 4 ಜನ ಹೋಗ್ಬಿಟ್ಟು ಇಂಥ ಶಾಸ್ತ್ರ ಕೇಳ್ದೋದ್ರೆ, ತಟ್ಟೆ ಕಾಸಿಗೆ ದುಡ್ಡು ಹಾಕ್ದೋದ್ರೆ ಆಗ ಬುದ್ಧಿ ಬರುತ್ತೆ ಇವ್ರುಗಳಿಗೆ. ಫೈನ್, ಏನೋ ಮಾತಾಡಿದಾರೆ ನೋಡಿ, ದೊಡ್ಡ ಮನುಷ್ಯರು ಅನ್ನೋರು ಮಾತಾಡಿರೋ ಮಾತುಗಳು ಕೇಳಿಸ್ಕೊಳ್ರಪ್ಪ. ನಿಮ್ಗೆ ಇಷ್ಟ ಇದ್ರೆ ನೀವು ಕೇಳ್ಬೋದು, ನೀವ್ ಹಂಗೆ ಹೇಳ್ಬೋದು. ತರ್ಕಲ್ಲ, ನಾವ್ ಹೇಳ್ತಾರೆ ಕೇಳಿ. ನಾನು ಎಜುಕೇಟೆಡ್, ಸಂವಿಧಾನದಲ್ಲಿ ನಾವು ಅಂಬೇಡ್ಕರ್ ಎಷ್ಟು ಮತ್ತೆ ನೀವು ಎಸ್ಸಿಗಳು ಹೊರಗಡೆ ಎದ್ದೋಗಿ ಅಂದ್ರೆ ಅದ್ ಯಾವ ಕಾನೂನು? ಬರ್ಕೂಡ್ದಂದ್ರೆ ನೀವು ದುಡ್ಡುಗಳಲ್ಲಿ ಎಸ್ಸಿಗಳು ಇರ್ತದೆ, ಮತ್ತೆ ಅದೆಲ್ಲ ಅದಕ್ಕೆಲ್ಲಕ್ಕೂ ಸಂಬಂಧ ಇಲ್ಲ. ಎಸ್ಸಿಗಳು ಯಾಕೆ ಬರಂಗಿಲ್ಲ? ಧರ್ಮಶಾಸ್ತ್ರ ಪ್ರಕಾರ ಧರ್ಮಶಾಸ್ತ್ರ ಓಕೆ ಅಲ್ವಾ? ನೀವು ಜಾತಿ ನಿಂದನೆ ಮಾಡ್ದಕ್ಕೆ ಇದಲ್ವಾ? ಒಂದ್ ವಿಚಾರ ಸೃಷ್ಟಿಲೇ ಇರ್ತಕ್ಕಂಥ ವಿಚಾರ. ಎಸ್ಸಿಗಳು ಬರಂಗೇ ಇಲ್ಲ, ಎಸ್ಸಿಗಳು ಯಾರು ಬರಂಗೇ ಇಲ್ಲ. ಅದಕ್ಕೆ ಸಂಸ್ಕಾರಗಳು ಕರ್ಮಗಳು ಇರ್ತವೆ, ಅದರಿಂದ ಅವರು ಪಾಲನೆ ಮಾಡೋದು ಅವರು ಕರ್ತವ್ಯ. ಅದು ನಮ್ಗೆ ಗೊತ್ತಿರಲ್ಲ, ನೀವು ಬೋರ್ಡ್ ಹಾಕಬೇಕು ಎಸ್ ಜನಗಳು ಯಾರು ಬರಂಗಿಲ್ಲ ಅಂತ. ನೀವು ಆತರ ಹಾಕೋದಿಲ್ಲ. ಮತ್ತೆ ನಮಗೆ ಗೊತ್ತಿರತ್ತ ಬ್ರಾಹ್ಮಣರಾಗಿರ್ಬೋದು, ಯಾವ ಬ್ರಾಹ್ಮಣರಿಗೆ ಮಾಡೋ ಪ್ರಶ್ನೆ ಬೇಡ. ಸಂಪ್ರದಾಯಗಳು ನೀವು ಕಾನೂನು ಮೈ ಮೇಲೆ ಹೇಳ್ಕತ್ತಿದ್ರಿ, ಕಾನೂನು ಮೈ ಮೇಲೆ ಹೇಳ್ಕತ್ತಿದ್ರಿ ಸರ್. ಈಗ ಎಲ್ಲರಿಗೂ ಒಂದು ಹಾಕಲ್ವಾ?
ಕೇಸ್ ಹಾಕಲ್ವಾ ನಾವು? ಹಾಕಿ. ಅಲ್ಲ ನೀವು ಎಸ್ ನಮ್ಮನ್ನ ಬಂದು ಇದಕ್ಕೂ ನಾವು ಮಾನನಷ್ಟ ಮೊಕದ್ದಮೆ ಕೇಸ್ ಯಾರಿಗೆ ಹಾಕೊಳ್ಳಿ ನೀವು ಎಸ್ ಗೆ ನೀವು ಬಂದು ನಮ್ಮನ್ನ ಹೊರಗಡೆ ಅಂತ ಹೇಳಿಲ್ಲ. ಮತ್ತೆ ಏನಂದ್ರೆ ಎಸ್ ಅಂದ್ಬಿಟ್ಟು ಹೊರಗಡೆ ಕೊಯ್ದೋಗೇನಿಲ್ಲ ನೀವು ನಿಮ್ಮನ್ನ ಕೇಳಿದೆ ಸರ್. ಏನಂದ್ರು ಸರ್? ಎಸ್ ಅಂದ್ರೆ ಎದ್ದೋಗಿ ಅಂತ ಹೇಳಿದ್ವರು. ಅದು ತಪ್ಪಲ್ವಾ ಸರ್? ಸಂಪ್ರದಾಯ ನಮ್ಮ ಸಂಪ್ರದಾಯ ಆಚರಣೆ ಮಾಡ್ತೀವಿ. ಅದು ಓಕೆ ಐನರೇ. ನೀವು ಬಂದ ತಕ್ಷಣ ನಾವು ಎಸ್ ಎದ್ದೋಗಿ ಅಂದ್ಬಿಟ್ರೆ ನಮಗೆ ಗೊತ್ತಿರುತ್ತಾ ಐನರೇ? ಮೇಡಮ್ ಈಗ ನಾವು ಬಂದು ಶಾಸ್ತ್ರ ಕೇಳೋಣ ಅಂತ ಅಲ್ವಾ? ಅವ್ರು ಯಾಕೆ ಅಷ್ಟು ಅಂತ ಕೇಳಿದ್ರು ಅಲ್ಲಿ ನಮ್ಮ ಮಾವ ಬಂದಿದ್ರು. ಎಸ್ ಅಲ್ವಾ? ನಮ್ಗೆ ಎಸ್ ಅಂದ್ರೆ ಎದ್ದೋಗಿ ಅಂದ್ರೆ ನಮ್ಗೆ ಅವಮಾನ ಮಾಡ್ದಂಗಲ್ವಾ? ಅವಮಾನ ಮಾಡ್ದಂಗಲ್ವಾ? ತಾಳ್ಮೆ ತಗೊಳ್ಳಿ ಈ ವಿಷಯದಲ್ಲಿ, ತಾಳ್ಮೆಯಿಂದ ಇರಿ. ಅವಮಾನ ಮಾಡ್ದಂಗ ಇದ್ರೆ ಇದು ಅಟ್ರಾಸಿಟಿ ಕೇಸ್ ಆಗುತ್ತೆ. ಅಟ್ರಾಸಿಟಿ ಕೇಸ್ ಮಾಡಿಸ್ತೀನಿ ನಾನು. ಅಟ್ರಾಸಿಟಿ ಕೇಸ್ ಮಾಡಿಸ್ತೀನಿ. ಆಗಲ್ಲ ಈ ಕ್ಷಣದ ಪೊಲೀಸ್. ಇನ್ನು ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ಆಧಾರದ ಮೇಲೆ ರಾಜ್ಯ ಸರ್ಕಾರ ತಕ್ಷಣವೇ ಪರಿಶಿಷ್ಟ ಒಳ ಮೀಸಲಾತಿ ಜಾರಿ ಮಾಡುವಂತೆ ಆಗ್ರಹಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ, ಕರ್ನಾಟಕ ಮಾದಿಗ ದಂಡೋರ ಸಮಿತಿ, ಜಾಂಬವ ಯುವ ಸೇನೆ ಹಾಗೂ ಬಾಬು ಜಗಜೀವನ್ ರಾಮ್ ಒಕ್ಕೂಟದವರು ನಗರದಲ್ಲಿಂದು ಅರೆಬೆತ್ತಲೆ ಮೆರವಣಿಗೆಯನ್ನು ನಡೆಸಿದ್ದಾರೆ. ಮಳೆಯ ನಡುವೆಯೂ ಕೂಡ ನಗರದ ಹೇಮಾವತಿ ಪ್ರತಿಮೆ ಬಳಿಯಿಂದ ತಮಟೆ ಬಡ್ಕೊಂಡು ಘೋಷಣೆಗಳೊಂದಿಗೆ ಮೆರವಣಿಗೆ ಹೊರಟ ಪ್ರತಿಭಟನಾಕಾರರು ಎನ್ಆರ್ ವೃತ್ತದ ಮೂಲಕ ಡಿಸಿ ಕಚೇರಿ ತಲುಪಿದ್ರು. ಈ ವೇಳೆ ಶೀಘ್ರವೇ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗದ ವರದಿಯನ್ನ ಆಧರಿಸಿ ಕೂಡಲೇ ಒಳ ಮೀಸಲಾತಿಯನ್ನ ಜಾರಿ ಮಾಡಬೇಕು ಅಂತ ಆಗ್ರಹಿಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಲಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕ ಪ್ರಕಾಶ್ ಅವರು 2024 ಆಗಸ್ಟ್ 1ರಂದೇ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ರು ಕೂಡ ಕರ್ನಾಟಕ ಸರ್ಕಾರ ತೀರ್ಪು ಜಾರಿ ಮಾಡಲು ಅನಗತ್ಯವಾಗಿ ವಿಳಂಬ ಮಾಡ್ತಾ ಇದೆ ಅಂತ ದೂರಿದ್ರು. 2024 ಆಗಸ್ಟ್ 1, ಇವತ್ತು 2025 ಆಗಸ್ಟ್ 1, 1 ವರ್ಷ ಬೇಕಾ ಜಾರಿ ಮಾಡಕ್ಕೆ? ಅಯ್ಯೋ. ಇನ್ನು ಪ್ರತಿಭಟನೆಯಲ್ಲಿ ಬಿಜೆಪಿಯ ಎಸ್ಸಿ ಮೋರ್ಚಾ ಜಿಲ್ಲಾಧ್ಯಕ್ಷ ಚಂದ್ರು, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ವತ್ಸಲ ಶೇಖರಪ್ಪ, ನಾಗವೇದಿ ಶೇಖರಪ್ಪ ಮತ್ತೆ ಕರ್ನಾಟಕ ಮಾದಿಗ ದಂಡೋರದ ಜಿಲ್ಲಾಧ್ಯಕ್ಷ MT ವೆಂಕಟೇಶ್ ಮೊದಲಾದವರು ಹಾಜರಿದ್ದರು. ಇವತ್ತಿನ ದಿನ ಒಳ ಮೀಸಲಾತಿಯನ್ನು ಜಾರಿ ಮಾಡದೇ ಇರುವುದರಿಂದ ಇವತ್ತು ಕರ್ನಾಟಕದ 31 ಜಿಲ್ಲೆಗಳಲ್ಲಿ ಇವತ್ತು ಅರೆಬೆತ್ತಲೆ ಮೆರವಣಿಗೆ ಧರಣಿ ಸತ್ಯಾಗ್ರಹ ನಡೀತಾ ಇದೆ. ಏನು ಕರ್ನಾಟಕದ ಭಾರತ ದೇಶದ ಸರ್ವೋಚ್ಚ ನ್ಯಾಯಾಲಯ ಆಗಸ್ಟ್ 1, 2024ರಂದು ಜಾರಿ ಮಾಡಿದ ಏನು ಒಳ ಮೀಸಲಾತಿ ರಾಜ್ಯ ಸರ್ಕಾರಕ್ಕೆ ಬಿಟ್ಟಿದ್ದು ಅಂತ ಹೇಳಿತ್ತು. ಏನು ಇದುವರೆಗೂ ಸಹ ಸರ್ಕಾರ ವಿಳಂಬ ನೀತಿನ ಮಲ್ತಾಯಿ ಧೋರಣೆ ತೋರ್ತಾ ಇದೆ. ಹಾಗಾಗಿ ಜಸ್ಟಿಸ್ ನಾಗಮೋಹನ್ ದಾಸ್ ಆಯೋಗನ ರಚನೆ ಮಾಡಿದ್ದಾರೆ. ರಚನೆ ಮಾಡಿ 6 ತಿಂಗಳು ಕಳೆದರೂ ಸಹ ಈ ರಾಜ್ಯ ಸರ್ಕಾರ ಇವತ್ತು ಸಹ ಒಳ ಮೀಸಲಾತಿನ ಜಾರಿ ಮಾಡ್ತಾ ಇಲ್ಲ. ಈ ಜಾರಿ ಮಾಡದೇ ಇದ್ದರೆ ಇವತ್ತೇನು ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ, ಅದರ ಆದೇಶದ ಅನುಸಾರವಾಗಿ ಮುಂದೆ ದಿನಾಂಕ 11/8/2025 ನಡೆಯುವಂಥ ಅಧಿವೇಶನದಲ್ಲಿ ಈ ಕರ್ನಾಟಕದ ರಾಜ್ಯದ ಸರ್ಕಾರದ ಘನತೆವೆತ್ತಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ದಯಮಾಡಿ ಈ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕು ಅಂತ ಹೇಳಿ ಕಂಠಘೋಷವಾಗಿ ಈ ಮೂಲಕ ಆಗ್ರಹಿಸ್ತಾ ಇದ್ದೀವಿ. ಇದೀಗ ಮತ್ತೆ ಹೆಡ್ಲೈನ್ಸ್. ಮನೆ ಕೆಲಸದ ಮೇಲೆ ರೇಪ್, ಪ್ರಜ್ವಲ್ ರೇವಣ್ಣ ಅತ್ಯಾಚಾರಿ ಎಂದು ತೀರ್ಪು ನೀಡಿದ ಕೋರ್ಟ್. ಪ್ರಜ್ವಲ್ ಇನ್ನು ಆರೋಪಿಯಲ್ಲ, ಅತ್ಯಾಚಾರ ಪ್ರಕರಣದ ಅಪರಾಧಿ. ನಿರೀಕ್ಷೆಯಂತೆ ಪ್ರಜ್ವಲ್ ದೋಷಿ ಎಂದ ಕೋರ್ಟ್. ಶನಿವಾರ ಅಂತಿಮ ತೀರ್ಪು ಪ್ರಕಟ. ದೊಡ್ಡಗೌಡ್ರು ಮೊಮ್ಮಗನಿಗೆ ಎಷ್ಟು ವರ್ಷ ಜೈಲು ಶಿಕ್ಷೆ ಗೊತ್ತಾ? ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಪ್ರಕರಣದಲ್ಲಿ ಹೊಸ ದಾಖಲೆ ಬರೆದ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್. 7 ತಿಂಗಳಲ್ಲಿ ವಿಚಾರಣೆ ಮುಗಿಸಿ ತೀರ್ಪು ಪ್ರಕಟ. ನಿಜವಾದ ಸಂತ್ರಸ್ತೆಗೆ ನ್ಯಾಯ ಸಿಕ್ಕಿದೆ. ಪ್ರಜ್ವಲ್ ಪರ ವಕೀಲರು ಸಾಕ್ಷಿಗಳನ್ನ ಕ್ರೋಢೀಕರಣ ಮಾಡೋದ್ರಲ್ಲಿ ಎಡವಿದ್ದಾರೆ. ನ್ಯಾಯಾಂಗ ಗಟ್ಟಿತನಕ್ಕೆ ತೀರ್ಪು ಸಾಕ್ಷಿ ಎಂದ ವಕೀಲ ದೇವರಾಜೇಗೌಡ. ಶಾಸ್ತ್ರ ಕೇಳಲು ಬಂದ ವ್ಯಕ್ತಿಗೆ ಜಾತಿ ನಿಂದನೆ, ನೀನು ದಲಿತನಾದ್ರೆ ಶಾಸ್ತ್ರ ಹೇಳಲ್ಲ ಎದ್ದೋಗು ಎಂದ ಹಿರಿಯ ಜ್ಯೋತಿಷಿ. ಹಾಸನ ಜಿಲ್ಲೆಯ ರಾಮನಾಥಪುರದಲ್ಲಿ ಘಟನೆ. ಒಳ ಮೀಸಲಾತಿ ಶೀಘ್ರ ಜಾರಿಗೆ ಒತ್ತಾಯ. ನಗರದಲ್ಲಿ ಅರೆಬೆತ್ತಲೆ ಮೆರವಣಿಗೆ ಮುಂದೆ ಕರ್ನಾಟಕ ಬಂದ್ ಎಚ್ಚರಿಕೆ. ಇದಾಗಿತ್ತು ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC ಟಿವಿ, ಸದ್ಯದ ಕಡೆ ನಮ್ಮ ನಡೆ.